ಹಾಯ್ ಫ್ರೆಂಡ್ಸ್, ಈ ದಿನ ನಾವು 7ನೇ ತರಗತಿಯ ಕೊಳಲ ಜೋಗಿ ಪಂಜೆ ಮಂಗೇಶ್ ರಾಯ್ ಅವರು ಬರೆದ ಕೊಳಲ ಜೋಗಿಯ ಬಗ್ಗೆ ತಿಳಿದುಕೊಳ್ಳೋಣ। आज 7th स्टैंडर्ड के कोड़ला जोगी लेसन को यूनिट को हम लोग जानेंगे। ಪಾಠ ಪ್ರವೇಶ। ಕಥೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ? ನೀವು ಹಲವು ಕಥೆಗಳನ್ನು ಕೇಳಿರಬಹುದು। ಕೆಲವರು ಅದೇ ಕಥೆಗಳನ್ನು ಕಲಾತ್ಮಕ ರೂಪದಲ್ಲಿ ಹೊಸ ಮೆರುಗನ್ನು ನೀಡಿ ಹೇಳುತ್ತಾರೆ। ಅದೊಂದು ರೀತಿ ಸೃಜನಶೀಲ ಕಾರ್ಯವೂ ಹೌದು। ಅಂತಹ ಹಲವು ಕಥೆಗಳು ಕನ್ನಡದಲ್ಲಿ ಮರುಸೃಷ್ಟಿಯಾಗಿವೆ। ನೀವು ಕಿಂದರ ಜೋಗಿ ಕಥೆಯನ್ನು ಕೇಳಿರಬಹುದು। ಅದೇ ಕಥೆ ಇಲ್ಲಿ ಹೊಸ ಮೆರುಗನ್ನು ಪಡೆದಿದೆ। ಅದರ ವಿಶೇಷವೇನು ನೀವೇ ಓದಿರಿ। आप लोग बहुत सारे स्टोरीज सुने होंगे। कुछ पुराने स्टोरियों को नए तरीके से डिफरेंट तरीके से सुनाया जाता है और कहा जाता है। उसी तरह इस कहानी भी किंदर जोगी कहानी को बैकपाइपर, इंग्लिश में इसमें बैकपाइपर की स्टोरी में भी ಕೃತಿಕಾರರ ಪರಿಚಯ। ಪಂಜೆ ಮಂಗೇಶ್ ರಾಯ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ 1874ರಲ್ಲಿ ಜನಿಸಿದರು। ಪಂಜ ಎಂಬುದು ಅವರ ಪೂರ್ವಜರ ವಾಸಸ್ಥಳ। पंजे मंगेश राव दक्षिण कन्नड़ डिस्ट्रिक्ट के बंटवाल में सन 1874 में पैदा हुए। पंजा मीन्स एंशियंट प्लेस है। ಇವರು ಕನ್ನಡದ ಅಧ್ಯಾಪಕರಾಗಿ, ಶಾಲಾ ತನಿಖಾಧಿಕಾರಿಯಾಗಿ, ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು। ये स्कूल टीचर होकर काम किए और तनिखाधिकारियागी इंस्पेक्टर होकर भी काम किए हैं। तनिखाधिकारी इंस्पेक्टर होकर भी काम किए हैं। ट्रेनिंग टीचर होकर भी काम किए हैं। ಇವರು ಪಂಚ ಕಜಾಯ, ಹುತ್ತೂರಿ ಹಾಡು, ತೆಂಕಣಗಾಳಿಯ, ಐತಿಹಾಸಿಕ ಕಥವಳ್ಳಿ, ಕೋಟಿ ಚೆನ್ನಮ್ಮ, ಅಜ್ಜಿ ಸಾಕಿದ ಮಗ ಮುಂತಾದ ಕೃತಿಗಳನ್ನು ಕವಿಶಿಷ್ಯ ಎನ್ನುವ ಕಾವ್ಯನಾಮದಿಂದ ರಚಿಸಿದ್ದಾರೆ। ಇವರು 1937ರಲ್ಲಿ ನಿಧನರಾದರು। बहुत सारे किताब लिखे हैं, उनमें से पंच कजाय, उत्तरी हाड़ू, तेंकण गालियाट, ऐतिहासिक कथावली, कोटी चेन्नम्म, अज्जी साकिद मग, बहुत सारे किताब भी लिखे हैं। इनका जो पेन नाम था वो है कवि शिष्य बोल के पेन नाम से लिखे हैं। ये ಕನ್ನಡ ನಾಡಲ್ಲಿ ಇಲಿಯೂರು ಎಂಬ ಊರು ಇತ್ತು। ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು। ಅಡಿಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನಿಲುವುಗಳಲ್ಲಿ ಇಟ್ಟಿರೋ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡಿದವು। ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು। ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆ ಇಲಿಗಳು ಮುತ್ತಿಕೊಂಡು ಅರೆವಾಸ್ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದರು। ಇಲಿಯೂರು ಬೋಲ್ನೆ ಕಾ ಗಾಂವ್ ರಹತಾ ಹೈ। ಕೆಲವು ವರ್ಷಗಳ ಹಿಂದೆ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು। चूहे बहुत ज़्यादा हो जाते हैं। ಅಡುಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅದನ್ನು ತಿಂದು ಬಿಡುವವು। जो भी घी वाला और दही वाला कर्ड, मोसरू मीन्स कर्ड, बांध के रखते तो भी उसको ऊपर से आके और ज़मीन पे रखते तो नीचे से आके पूरे का पूरा घी और कर्ड पूरा खा लेते थे।
और छोटे बच्चों के प्लेट में जब एक निवाला ಒಂದು ತುತ್ತು एक बाइट खाने के बाद में दूसरे बाइट को चूहे खा लेते थे। और उसी तरह प्लेट में और दूसरे प्लेट में डालते वक्त राइस को पूरा इस चूहे खा लेते थे। ಒಂದು ಮನೆಯಲ್ಲಿ ಆಳು ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆ ಬಾಗಿಲನ್ನು ಹಾಕಿದನು. ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ ಇಲಿಗಳು ಹಾಸಿಗೆ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರಿಸಿಬಿಟ್ಟಿದ್ದವು. ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದ್ದರು. ಪೆಟ್ಟಿಗೆಯೊಳಗಿನ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನೇ ಧರಿಸಿಕೊಳ್ಳತೊಡಗಿದರು. ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ये तो फर्स्ट लाइन तो खाने के बारे में हो गया, और सेकंड प्यारा जो है वो है कपड़े और बिस्तर को खा लेते हैं। कोई एक बिस्तर लगा देता है तो रिश्तेदारों के लिए उस बिस्तर को आकर देखते ही उस बिस्तर को खा लेते हैं। उसके अंदर के हत्ती मीन्स ऊल, कपास, उसको निकाल कर उस बिस्तर से निकाल देते हैं। और एक घर में जब भी कपड़े लोखंड के पेटी से निकालकर पहनते वक्त उस पेटी में घुसकर भी उस कपड़े को खा लेते हैं। इन दो पैरा में जो चूहे खाने के चीज़ों को और कपड़ों को किस तरह खाते हैं, इस गांव में इलियूरू, इस शहर में पूरा चूहों का ही शहर हो जाता है। इसीलिए इस गांव को इलियूरू, इली मीन्स माउस, चूहा। ರಾತ್ರಿಯಲ್ಲಿ ಮಲಗಿದವರ ಕೈಕಾಲು ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬುದು ಜೋಲುತ್ತಿದ್ದವು. ಕಿಟಕಿ ಬಾಗಿಲುಗಳು ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಿಗೆಗಳು ಬಲೆಗಳಂತೆ ಕಾಣುತ್ತಿದ್ದವು. इस तीसरे पैरा में, पहले पैरा में तो खाने के चीज़ों को किस तरह वो चूहे खा लेते हैं, दूसरे पैरा में कपड़ों को और बिस्तरों को किस तरह खा लेते, और इस तीसरे पैरा में घर के दरवाज़े, डोर और विंडोज़ को भी वो खा लेते हैं, इस तरह कहा गया है। अब जब भी सो के रहते हैं तो इंसानों के चमड़ों को, कई कालुಗಳ ಚರ್ಮ ಮೀನ್ಸ್ ಚಮಡ, ಸ್ಕಿನ್ ಕೂಡ ಇಲಿ ಹರಿತವಾದ ಹಲ್ಲುಗಳನ್ನು ಕತ್ತರಿಸಿ ಬಿಡುತ್ತಿದ್ದವು, ಚಾಪ್ ಲೇತೆ. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿ ಮಾಡುಗಳನ್ನು ಈಗಲೇ ತಲೆ ಮೇಲೆ ಕಳಚಿ ಬಿಡುತ್ತವೋ ಎಂಬುದನ್ನು ಜೋಲುತ್ತಿದ್ದವು. माड़ू मीन्स पुराने ज़माने में जो स्टेयर था, फर्स्ट अपस्टेयर था, माड़ू मीन्स स्टेयर, वो लकड़ी का था, उस लकड़ी का स्टेयर को भी खा लेते थे। आज या कल वो गिर जाएगा, उस तरह हो जाता था। ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು. ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟವು. ಬೆಕ್ಕು ನಾಯಿಗಳನ್ನು ಜನರು ಸಾಕಿದ್ದರು, ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಡುತ್ತಿದ್ದರು. इन चूहों को पकड़ने के लिए बोन मीन्स पिंजरा लाए, तो उस पिंजरे के लोखंडदार सड़ों को भी काट देते थे और इंसान चूहों को
खाने के लिए कुत्ते और बिल्ली को पाल लिए तो उन कुत्ते और बिल्लियों को भी नहीं मिलते थे. ಕಡೆಗೆ ಒಂದು ದಿನ ಊರಿಗೆ ಜನರೆಲ್ಲ ಆ ಊರ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. सब लोग उस गांव के मुख्यस्थ गौड़ा में मुख्यस्थ उनके साथ में एक मीटिंग करते हैं. सभೆ ಮೀಟಿಂಗ್. ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಈ ಅವಾಂತರದಿಂದ ತಪ್ಪಿಸುವವರಿಗೆ 200 ರೂಪಾಯಿ. ये अवांतर ये जो तकलीफ आई है चूहों की, इसको जो निकालेगा उसको 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ಚಿನ್ನದ ಕಡಗವನ್ನು ಇನಾಮು ಕೊಡುವುದು. ಚಿನ್ನದ ಕಡಗ मीन्स ब्रासलेट, हाथ में डालने का चीज़. कड़गा मीन्स ये ब्रासलेट. ಪ್ರೈಸ್ ಅವಾರ್ಡ್ ಜೈಸಾ, ಇನಾಮು ಮೀನ್ಸ್ ಅವಾರ್ಡ್ ಜೈಸಾ ಮಿಲೇಗಾ. ಗೌಡನು ಹೇಳಿದನು. ಎಲ್ಲರೂ ಆದಿತ್ಯೆಂದು ಒಪ್ಪಿದರು. ಸಭಿ ಲೋಗ್ ಇಸ್ಕೋ ಅಗ್ರಿ हो गए. ಒಪ್ಪಿದರು मीन्स अग्री होना, मान लेना. सब लोग मान लिए कि कोई भी इस तकलीफ से चूहों के झंझट से कोई भी चुकाएगा तो उसको 200 रुपये इनाम. 200 रुपये का जो हाथ में डाला जाता है ब्रासलेट, कड़गा ब्रासलेट, उसको इनाम मिलेगा. ಆ ಸಮಯದಲ್ಲಿ ಅಲ್ಲಿ ಒಬ್ಬ ಜೋಗಿ ಬಂದನು. ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ. ಅವನಿಗೆ ಮನೆ ಮಾರು ಇರಲಿಲ್ಲ. ಹಗಲೆಲ್ಲ ತಿರುಪಿ ಎತ್ತುವನು. ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು. ರಾತ್ರಿಯದೊಡನೆ ಮರದ ಅಡಿಯೇ ಬಿದ್ದುಕೊಳ್ಳುವನು. ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು. उस समय पर एक जोगी यानी एरिमी नोमैड्स जैसा इंसान, एक जगह नहीं रहने वाला. तिरुपे मीन्स हियर बेगिंग, भीख मांग कर खाने वाला. वो एक झाड़ के नीचे खाना पका के खाकर और रात को उस पेड़ के ही नीचे ज़िंदगी बिताकर सुबह होते ही दूसरे गांव चले जाता था. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಉಡಲಿಕ್ಕೆ ಅರಿವೇ ಇರಲಿಲ್ಲ. ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. ಇನ್ನೊಂದು ಹೆಗಲಿನಲ್ಲಿ ಇದ್ದನು. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. उसके पास पहनने के लिए कपड़े भी ठीक से नहीं थे. और एक हुलिया टाइगर का जो चमड़ा रहता है उसको ही पहन के वो ज़िंदगी बिताता था. ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು. ಅದನ್ನು ಬಾರಿಸುತ್ತಾ ಅವನು ಮನೆ ಮನೆ ತಿರುಗುವನು. ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ. उसके पास एक बजाने के लिए एक बांसुरी थी. उस बांसुरी से बजाता था. उस आवाज़ सुनकर आदमी लोग उसको कुछ ना कुछ देते थे. उस बांसुरी का आवाज़ ऐसा था कि उस आवाज़ सुनकर हर एक घर में कुछ ना कुछ उसको देते थे. ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು. ಅವರ ಮಾತನ್ನು ಕೇಳಿ ತಾನು ಈ ಇಲಿಯ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು. ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ. ಅವನು ಒಂದು ವಿಚಿತ್ರ ರೀತಿಯಲ್ಲಿ ಕೊಳಲನ್ನು ಬಾರಿಸಲು ತೊಡಗಿದನು. ಯಾರೂ ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ. ಆದರೆ ಅವನು ಬಾರಿಸಿದ ಹಾಗೆ ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತ
ಸುತ್ತು ಬಂದು ಸೇರಿದವು. ಅಲ್ಲಿ ಕುಣಿದಾಡತೊಡಗಿದವು. ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಅವನ ಕೊಳಲಿನ ಸ್ವರವನ್ನು ಕೇಳಿ ನೆರೆಮನೆಯ ಇಲಿಗಳು ಬಂದು ಸೇರಿದವು. ಹೀಗೆ ಬೀದಿಯ ಉದ್ದಕ್ಕೆ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದಿದ್ದವು. ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಜಗಲಿಯ ಬಿಲಗಳಲ್ಲಿ, ಕತ್ತಲಾದ ಕೋಣೆಗಳಲ್ಲಿ, ಹಳೆ ಮರಗಳ ಪೊಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮನೆಗೆ ಕೂಡ ಸ್ಥಳ ಸಿಗಲಿಲ್ಲ. वो जो बांसुरी बजाने वाला जो मीटिंग कर रहे थे, उनके बातों को गौर से सुनकर वो आके बोलता है कि मैं इस मुश्किल से आपको दूर कर दूंगा. तब उसके बात को ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ. उसकी बातों को कोई भी नहीं माने. ಅವನು ಒಂದು ವಿಚಿತ್ರ ರೀತಿಯಲ್ಲಿ ಕೊಳಲನ್ನು ಬಾರಿಸಲು ತೊಡಗಿದನು. वो जब बांसुरी से अपना मधुर आवाज़ गजब सा आवाज़ निकालने लगा तो उस आवाज़ से जो गांव में थे चूहे सब घर से बाहर आने लगे और बिलों में जो बसे हुए सब चूहे घर से बाहर आने लगे. ಅಲ್ಲಿ ಕುಣಿದಾಡತೊಡಗಿದವು. ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. जो गौड़ा जो हेड था उसके आंगन से वो गलियों में उतरने लगा तो उसके साथ में चूहे भी आने लगे. पूरे चूहे जहाँ पर थे दीवारों में, घरों में, दीवारों में और बिलों में, पेड़ों के बिलों में रहने वाले पूरे चूहे इस बांसुरी की आवाज़ से गलियों में आने लगे. इतने चूहे आए कि ये पैर रखने के लिए भी जगह नहीं था. Look at the picture. It's showing the bagpiper and his backside full of mouse. Every mouse came out from houses, trees and black. ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು. ಕಡೆಗೆ ಸ್ವಲ್ಪ ದೂರದಲ್ಲಿ ಹಳ್ಳದ ಕಡೆಗೆ ಹೋದನು. ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆ ಬಂತು. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿಯುವುದನು. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳು ಈಜಲಿಕ್ಕೆ ಗೊತ್ತಿದ್ದಿಲ್ಲ. ಇವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. जो जोगी था उसके बांसुरी की आवाज़ से पूरे के पूरे चूहे उसके पीछे आने लगे. जब बैकपेपर उस बांसुरी की आवाज़ में जितने भी चूहे थे उसके पीछे, और वो जब भी उस पॉन्ड के नीचे में उतर गया, पानी के नीचे में, उसके साथ में पूरे के पूरे चूहे भी पॉन्ड में उतर गए. जब खा पी कर थे चूहे, उनको स्विमिंग नहीं आया. ईजली के स्विमिंग तैरना नहीं आया और पूरे के पूरे चूहे मर गए. ಕೊಳಲ ಜೋಗಿ ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಅಲ್ಲಿ ಸಂತೆ ಮೈದಾನದಲ್ಲಿ ಊರು ಜನರು, ಹೆಂಗಸರು, ಮಕ್ಕಳು ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದರು. ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದನು. ಜೋಗಿಯು ಅವನ ಬಳಿಗೆ ಬಂದರೂ, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು
ಕೊಡೋಣಾಗಲಿ ಎಂದು ಕೈ जोड़िस। जब एक काम होने के बाद में वो रिटर्न अपने उस गांव में आता है तो पूरे गांव के लोग जमा होकर रहते हैं और उसके साथ में उस गांव का मुख्यस्थ गौड़ा भी उधर रहता है और उससे पूछता है कि मेरा इनाम मुझे दे दो। ಜೋಗಿಯ ವೇಷನ ನೋಡಿದ ಗೌಡನು ಅಷ್ಟು ಬೆಲೆ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ. ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕು. ಸ್ವಲ್ಪ ಹೊತ್ತು ಆಲೋಚಿಸಿ, ಎಲ್ಲೋ ತಿರುಕ ಜೋಗಿ, ಬಟ್ಟೆ ಬರೆ ಇಲ್ಲದವನಿಗೆ 200 ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟರು. ನಿನಗೆ ಯಾಕೆ ಅದರ ಗಲಾಟೆ? ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕರೆ ಸಾಲದು. ಹೋಗು, ಸುಮ್ಮನೆ ಕಡಗದ ಆಸೆ ಮಾಡಬೇಡ. ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ. ಮನೆಯವರ ಊಟ ಆದೊಡನೆ ನಿನಗೂ ಒಂದು ಇಡೀ ಅನ್ನ ಇಕ್ಕಬಹುದು ಎಂದನು. ಆಗ ಹಳ್ಳಿಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು, ಸೈ ಸೈ, ತಿರುಕನಿಗೆ ಅಷ್ಟೇ ಸಾಕು ಎಂದರು. जोगी का जो वेशभूषण था, उसका कपड़े का तरीका था, तो गौड़ा सोचता है कि इसको क्यों मैं 200 रुपये का सोने का ब्रासलेट दूँ बोल के। इसलिए वो बोलता है कि तू 200 रुपये का ब्रासलेट, सोने का ब्रासलेट लेने से इसको कोई चुरा लेगा, इसमें इस झंझट में क्यों पड़ेगा? तुमको सिर्फ खाने के लिए खाना चाहिए ना, इसको तुम्हें हमारे घर में मिल जाएगा, उधर खा के तुम रह के निकल जाओ, और तुमको इनाम क्यों बोल के कौन बोलता है? उस शहर का गौड़ा कहता है, मुख्यस्थ कहता है। तो इस मुख्यस्थ के बारे में उस गांव वाले भी हाँ तुमको क्यों इस तरह का इनाम बोल के गाँव वाले भी कहते हैं। इनाम देने से इनकार कर देता है। मुख्यस्थ, गांव का मुख्यस्थ इनाम देने से इनकार कर देता है। किसको? जोगी को। तो वो भी गुस्से में आकर अपना बांसुरी उठाकर बजाने लगता है। ಕೊಳಲು ಜೋಗಿಗೆ ತುಂಬ ವ್ಯಸನವಾಯಿತು. ಹೇಳಿದ ಮಾತನ್ನು ನಡೆಸುವ ದೊಡ್ಡ ಮನುಷ್ಯರ ಮನಸ್ಸಿಲ್ಲ ಅಲ್ಲವೇ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು. ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು. ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆಕ್ಕಿದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು. ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತು ಹಾಗೆ ಮೊದಲು ಊರ ಗೌಡನು, ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು. जब इसको इनाम देने का इनकार कर दिए तो इसको बहुत ही बॉदरेशन होता है, व्यसन यानी कि थिंकिंग, बहुत चिंतित होता है। ಹೇಳಿದ ಮಾತನ್ನು ನಡೆಸುವುದು ದೊಡ್ಡ ಮನುಷ್ಯರ ಮನಸ್ಸಿಲ್ಲ ಅಲ್ಲವೇ? जो बात कहते वो बात पर नहीं रुके, इसलिए वो अपना बांसुरी उठाकर बजाने लगता है। इस तरह का बजाने का आवाज़ अलग सा था। जो चूहों के लिए जो बजाया वो अलग था, और इंसानों के लिए जो बजा रहा है अलग सा आवाज़, साउंड अलग था। स्वर यानी साउंड। इस साउंड से, इस बांसुरी के आवाज़ से, साउंड से उधर जो मार्केट में जो लोग थे और गौड़ा दो सब लोग नाचने लगते हैं, डांस करना स्टार्ट कर देते हैं। किस वजह से? कि बैकपाइपर के आवाज़ से, बांसुरी के आवाज़ से, द साउंड ऑफ द बैकपाइपर, एवरीबडी डांसिंग ऑन इन द मार्केट। ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಲ್ಲಿ ತಾಳ ಹಾಕುತ್ತಾ ಸಂತೆ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಆಗ
ಕೆಲವರು ಹಾಡಲಿಕ್ಕೂ ತೊಡಗಿದರು. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಅರಿತು ಕಾಲುಗಳು ದಣಿದವು, ಮೈಮೇಲಿಂದ ಬೆವರು ಸುರಿಯುತ್ತಿತ್ತು. ಆದರೂ ಕೊಳಲಿನ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು. ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು, ನಿನ್ನ ಕೊಳಲು ಸಾಕು ಮಾಡು ಮಹಾರಾಯ, ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ. ಕೈಗಳಿಗೆ ಗುಳ್ಳೆ ಎದ್ದಿತು, ಕಾಲುಗಳು ಸೋತು ಹೋದವು ಎಂದು ಮೊರೆ ಇಟ್ಟರು. उस गांव के पूरे लोग, जो बूढ़े, औरत, मर्द और बच्चे, सब लोग नाचने शुरू कर दिए और नाचना ऐसा शुरू कर दिए कि उनके पैरों दर्द होने लगे। फिर भी वो स्टॉप नहीं किया और कुछ लोग गाने भी लगे। उनके गाते गाते आवाज़ भी बैठ गई, फिर भी वो स्टॉप नहीं किया, बजाते ही रह गया। इस वजह से आदमी लोग के पैरों में घाव भी होने लगे। ಮಕ್ಕಳು ಸಾತು ನೆಲದ ಮೇಲೆ ಬಿದ್ದವು, ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು। बच्चे लोग गिर गए। डांस कर कर के, उस आवाज़ से डांस कर कर के पूरे लोग गिर गए। फिर भी वो नहीं छोड़ा, बांसुरी बजाना ही चालू किया। ಕೈಗಳಿಗೆ ಗುಳ್ಳೆ ಬಿದ್ದಿತು, ಕಾಲುಗಳು ಸೋತು ಹೋದವು ಎಂದು ಮೊರೆ ಇಟ್ಟರು. ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಅವನು ಇನ್ನೂ ಕುಣಿಯಲಾರದೆ ಕಡೆಗೆ ದುಪ್ಪನೆ ಕೆಳಗೆ ಬಿದ್ದು ಬಿಟ್ಟನು. गांव का जो मुख्य था वो बहुत ही मोटा था, इसलिए वो भी गिर गया। ಎರಡು ಕೈಗಳನ್ನು ಜೋಡಿಸಿ, ಮಹಾರಾಯ, ನಿನ್ನ ಕಡಗನ್ನು ಕೊಡುತ್ತೇವೆ, दोनों हाथ बांध कर, या महाराया, ए यजमान, मैं तेरा इनाम दे दूंगा। ನಿನ್ನ ಕೊಳಲು ಬಾರಿಸುವನ್ನು ಒಮ್ಮೆ ನಿಲ್ಲಿಸು, ಏಕ್ ಬಾರ್ ತೆರಿ ಬಾಸುರಿ ಬಂದ್ ಕರ್ದೋ ಎಂದನು. ಕೊಳಲ ಜೋಗಿ ಅವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು. ಕೊಳಲನ್ನು ಬಾರಿಸುವುದನ್ನು ಅವನು ನಿಲ್ಲಿಸಿದನು. इस तरह का जो बांसुरी बजाने वाला इनकी आवाज़ को देखकर बंद किया, बांसुरी बजाना बंद किया। ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡರು. ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕೆ 200 ರೂಪಾಯಿ ವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು. ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು. सभी लोग उसको 200 रुपये के जो अवार्ड था, सोने का ब्रेसलेट था, उसको देने के लिए अग्री हो गए। इसलिए वो जो बैक पेपर था उसको देख के हंसा। तिरुकनाथ, ನನಗೆ ಈ ಹಣವೇನೂ ಬೇಕಿಲ್ಲ, जो मैं घूमने वाला हूँ, नोमैड्स हूँ, मेरे को इसका कोई ज़रूरत नहीं। ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ, जो गांव के बाहर जो है उस प्लेस को ठीक कराओ, दुरुस्ती कराओ। ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು। जो मुझे वादा किए थे कि 200 रुपये का जो सोने का ब्रेसलेट दे देंगे, तो वादे को नहीं निभाए, इसीलिए आपको इसकी परेशानी, इतना परेशान होना पड़ा। इन्नादरू अड़ी तप्पबेड़ी, इसके बाद कोई भी बात मानकर उसको मना मत करो ಎಂದು ಹೇಳಿ ಹೊರಟು ಹೋದನು। ಅಂದಿನಿಂದ ಆ ಊರಿನ ಇಲಿಯೂರು ಎಂಬ ಹೆಸರು ಹೋಗಿ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ। उस दिन से उस गांव को इलियूरू, जो चूहों का गांव था, उस गांव को नाम चेंज होके कोळलूरू मीन्स बांसुरी
का गांव बोल के नाम आ गया। इस तरह जो बांसुरी बजाने वाला चूहों को भी गांव से निकाल दिया और उस गांव के मुख्य था और गांव के लोगों को भी सीधे रास्ते में चलाने के लिए बता दिया। ಪದಗಳ ಅರ್ಥ: ಅರಿವೆ, ಬಟ್ಟೆ, ವಸ್ತ್ರ, ಕ್ಲಾತ್, ಅವಾಂತರ, ಗಡಿಬಿಡಿ, ಡಿಸ್ಟ್ರಾಕ್ಷನ್, ಫಸ್. ಆಳು, ಸೇವಕ, ಸರ್ವೆಂಟ್. ಇನಾಮು, ಬಹುಮಾನ, ಅವಾರ್ಡ್. ಎವೆಯಿಕ್ಕಿದೆ, ಕಣ್ಣು ಮಿಟುಕಿಸದೆ ನೋಡುವುದು, ಅನ್ವಿಂಕ್ಲಿಂಗ್. ಕಡಗ, ಕೈಗೆ ಹಾಕುವ ಬಳೆ, ಬ್ರಾಸ್ಲೆಟ್, ವೆಸ್ಟ್ಲೆಟ್. ಕಾಟ, ತೊಂದರೆ, ಟ್ರಬಲ್. ಚಾವಡಿ, ಹಳ್ಳಿಯಲ್ಲಿ ಸಭೆ ಸೇರುವ ಸ್ಥಳ, ದ ಬೂತ್, ಮೀಟಿಂಗ್ ಪ್ಲೇಸ್. ಜಗಲಿ, ಕಟ್ಟೆ, ವೇದಿಕೆ, ಸ್ಟೇಜ್. ಜೋಗಿ, ಯೋಗಿ, ತಪಸ್ವಿ, ಬೈರಾಗಿ, ಎರಿಮ್ಯಾಟ್, ನೊಮ್ಯಾಡ್ಸ್, ಪರ್ಸನ್. ತಟಸ್ಥ, ಚಲನೆ ಇಲ್ಲದಿರುವುದು, ಇಮ್ಮೂವೇಬಲ್. ತಿರುಕ, ಭಿಕ್ಷುಕ, ಬೆಗ್ಗರ್. ತಿರುಪೆ, ಭಿಕ್ಷೆ, ಯಾಚನೆ, ಬೆಗ್ಗಿಂಗ್. ತೊಗಲು, ಚರ್ಮ, ಸ್ಕಿನ್. ನೆಲವು, ಪಾತ್ರಗಳನ್ನು ಇಡುವುದಕ್ಕೆ ಇಳಿಬಿಡುವ ಹಗ್ಗದ ಜಾಳಿಗೆ. जो बर्तनों को हैंग करते हैं ऊपर से उसको नेलवू कहते हैं. बिला, डೊಗರು, ಬುರೋ. ಮಂಕು, ಮಬ್ಬು, ಬ್ಲರ್ಡ್. ಮಾಡು, ಚಾವಣಿ, ಸ್ಟೇರ್. ಮೊನೆ, ತುದಿ, ಚೂಪಾದ, ಶಾರ್ಪ್ ಪಾಯಿಂಟ್. ಮೊರೆ, ಬೇಡು, ಬೆಗ್ಗಿಂಗ್. ವಂತಿಗೆ, ಚಂದಹಣ, ಟು ಸಬ್ಸ್ಕ್ರೈಬ್. ವ್ಯಸನ, ಚಿಂತೆ, ಬಾದರೇಷನ್, ಥಿಂಕಿಂಗ್. ಸರಿಗೆ, ಲೋಹದ ತಂತಿ, ಮೆಟಾಲಿಕ್ ವೈರ್, ಬೈಂಡಿಂಗ್ ವೈರ್. This type. Thank you very much for watching this video. I think you are understand this unit.